ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಸಂಬಂಧಿಸಿ ನಡೆಸಿದಂತಹ ತನಿಖೆಯಲ್ಲಿ ಶಾಕಿಂಗ್ ವಿಷಯವೊಂದು ಹೊರಬಿದ್ದಿದೆ. ಹೌದು, ಇತ್ತೀಚೆಗೆ ಮೃತಪಟ್ಟ ಗುರುಪ್ರಸಾದ್ ಸಾವಿಗೆ ಸಂಬಂಧಿಸಿ ಅವರ ಎರಡನೇ ಪತ್ನಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ರು. ಈ ವೇಳೆ ಗುರುಪ್ರಸಾದ್ ಅವರ ಮೊಬೈಲ್ನಲ್ಲಿದ್ದ ಮೆಸೇಜ್ಗಳನ್ನ ರಿಟ್ರೈವ್ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿ ಅನುಮಾನಾಸ್ಪದ ಮೆಸೇಜ್ಗಳು ಅಲ್ಲಿ ಕಂಡು ಬಂದಿಲ್ಲ. ಬದಲಿಗೆ ಅವರು ಆನ್ಲೈನ್ನಲ್ಲಿ ರಮ್ಮಿ ಆಡುವ ಚಟಕ್ಕೆ ಬಿದ್ದಿದ್ದರು ಎನ್ನುವ ಆಘಾತಕಾರಿ ವಿಷಯ ಹೊರಬಂದಿದೆ. ರಮ್ಮಿಯಲ್ಲಿ ಹಣ ಮಾಡುವ ಹುಚ್ಚಿಗೆ ಬಿದ್ದಿದ್ದ ಗುರುಪ್ರಸಾದ್ ರವರು ಸಿನಿಮಾ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಅದನ್ನ ರಮ್ಮಿಗೆ ಬಳಕೆ ಮಾಡಿಕೊಂಡಿದ್ರು. ರಮ್ಮಿಯಿಂದಲೇ 1 ಕೋಟಿಗೂ ಹೆಚ್ಚು ಹಣವನ್ನ ಕಳೆದುಕೊಂಡಿದ್ದಾರೆ ಎಂಬ ವಿಷಯ ಇದೀಗ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ಗುರುಪ್ರಸಾದ್ ರವರ ನಿರ್ದೇಶನದ ಕೊನೆಯ ಚಿತ್ರ ರಂಗನಾಯಕ ಕೂಡ ಸಖತ್ ಫ್ಲಾಪ್ ಆಗಿತ್ತು. ಇದರಿಂದಾಗಿ ಸಾಲ ಕೊಟ್ಟವರು ಗುರುಪ್ರಸಾದ್ ಹಿಂದೆ ಬಿದ್ದಿದ್ರು. ಈ ಎಲ್ಲ ಹಣವನ್ನ ರಮ್ಮಿಯಿಂದಲೇ ತೀರಿಸುತ್ತೇನೆ ಎಂದು ಹಠಕ್ಕೆ ಬಿದ್ದು ಮತ್ತೆ ಹಣವನ್ನ ಹೂಡಿಕೆ ಮಾಡಿ ಕಳೆದುಕೊಂಡು ಆತ್ಮಹತ್ಯೆ ಯೋಚನೆ ಮಾಡಿದ್ದಾರೆ ಎನ್ನಲಾಗಿದೆ.